ತುಂಬಾ ನೋಡ್ತಾ ಇದೆಯಪ್ಪ. ಏನಾಯ್ತಮ್ಮ? ಅದು ಯಜಮಾನ್ರೆ, ಅಪ್ಪ ಮೇಲಿಂದ ಬಿದ್ಬಿಟ್ಟಿದ್ದಾರೆ ಕೆಲಸ ಮಾಡುವಾಗ. ಏನ್ ಬೆಟ್ಟಯ್ಯ, ನೋಡ್ಕೊಂಡಲ್ವಾ ಕೆಲಸ ಮಾಡೋದು? ಡ್ರೈವರ್ಗೆ ಹೇಳ್ತೀನಿ, ಹಾಸ್ಪಿಟ್ಲ್ಗೆ ಹೋಗೋಣ ನಡಿ. ಬೇಡ ಯಜಮಾನ್ರೆ. ನೀ ಬೇಡ ಅಂದ್ರೆ ನಾನು ಕೇಳಲ್ಲ. ಹೇ ಗೋವಿಂದ, ಡ್ರೈವರ್ ಕರ್ಕೊಂಬ. ಸರಿ ಯಜಮಾನ್ರೆ. ಅಯ್ಯೋ, ಕಾರೆಲ್ಲ ಬೇಡ ಯಜಮಾನ್ರೆ, ನಾನು ಮಯೂರಿ ಹೋಗ್ ಬರ್ತೀವಿ. ಹೌದು ಯಜಮಾನ್ರೆ, ನಾನು ಅಪ್ಪನ ಕರ್ಕೊಂಡು ಹೋಗಿ ಬರ್ತೀನಿ. ಬನ್ನಿ ಅಪ್ಪ, ಹಿತ್ತೇಳು, ಸ್ವಲ್ಪ ಸಹಾಯ ಮಾಡಿ. ನಿಧಾನ. ಮೆಲ್ಲಿಗೆ ಮೆಲ್ಗೆ ಮೆಲ್ಗೆ ಮೆಲ್ಲಿಗೆ. ಅಯ್ಯೋ ಅಪ್ಪ, ಮೆಲ್ಲಿಗಪ್ಪ. ಬಾ. ಅಯ್ಯೋ ನಿಧಾನ. ಅಪ್ಪ, ಮೆಲ್ಲಿಗೆ ಮೆಲ್ಲಿಗಪ್ಪ. ಮಯೂರಿ, ಇದನ್ನ ಟ್ರೀಟ್ಮೆಂಟ್ ಇಟ್ಕೊಮ್ಮ. ಅಯ್ಯೋ ಯಜಮಾನ್ರೆ, ಅದೆಲ್ಲ ಏನು ಬೇಡ, ನಮ್ಮ ಹತ್ರ ದುಡ್ಡಿದೆ, ಪರವಾಗಿಲ್ಲ ಯಜಮಾನ್ರೆ. ಅಪ್ಪ ಬಾ, ಮೆಲ್ಲಿಗೆ ಬಾ, ಹುಷಾರ್. ಮೆಲ್ಲಿಗೆ ಬಾಪ, ನಿಧಾನಕ್ಕೆ ನಡಿ. ಮೆಲ್ಲಿಗೆ. ಆಗೋಯ್ತು. ಮೆತ್ತಗಪ್ಪ. ಮೆಲ್ಲಿಗೆ. ಆಟೋ ಬರುತ್ತೆ ಇರು. ಒಂದೇ ಒಂದು ಆಟೋನು ಕಾಣ್ತಾನೆ ಇಲ್ವಲ್ಲ. ಬಂದ್ಬಿಡ್ತೇ ಇರಿ ಆಟೋ. ಅಪ್ಪ, ಆಟೋ ಇನ್ನೇನ್ ಬಂದ್ಬಿಡತ್ತೆ ಇರಪ್ಪ, ಸ್ವಲ್ಪ ಹೊತ್ತಪ್ಪ. ಒಂದೇ ನಿಮಿಷ. ಆಟೋ ಬಂದ್ಬಿಡತ್ತೆ ಅಪ್ಪ. ಏನಾಯ್ತು? ಯಾಕೆ ಈಗ ನಿಂತಿದ್ದೀರಾ? ಅದು ಚಿಕ್ಕ ಯಜಮಾನ್ರೆ, ಅಪ್ಪ ಕೆಲ್ಸ ಮಾಡ್ತಿರುವಾಗ ಮೇಲಿಂದ ಬಿದ್ದು ಕಾಲೇಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅದಕ್ಕೆ ಆಸ್ಪತ್ರೆ ಕರ್ಕೊಂಡು ಹೋಗೋಣ ಅಂತ ಆಟೋಗೋಸ್ಕರ ಕಾಯ್ತಾ ಇದೀವಿ. ಆಟೋಗೆ ಯಾಕೆ ಕಾಯ್ತಾ ಇದೀರಾ? ಬನ್ನಿ ನನ್ ಜೊತೆನೆ, ಇದ್ರಲ್ಲೇ ಹೋಗೋಣ. ಬಿಡಿ, ಅಯ್ಯೋ, ಕೈ ಚಿಕ್ಕ ತೆಗಿ, ನಾನು ಯಜಮಾನ್ರೆ. ಹಿಡ್ಕೋತೀನಿ. ಅಲ್ಲ, ರಾಜೇಶ್ವರಿ, ತಾರಕ್ ಅವ್ರನ್ನ ಕರ್ಕೊಂಡೋಗಿ ಏನ್ ತಪ್ಪು ಮಾಡ್ದ ಅಂತ ನೀನ್ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ಯಾ? ತಪ್ಪಿದೆ ಚಂದ್ರು. ನಮ್ ಕಾರಲ್ಲಿ ಕೆಲಸದವನ್ನ ಕರ್ಕೊಂಡೋಗೋ ಅವಶ್ಯಕತೆ ಏನಿತ್ತು? ನೋಡು, ಒಬ್ರು ಕಷ್ಟದಲ್ಲಿದ್ದಾಗ ಅವ್ರಿಗೆ ಸಹಾಯ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ಬೇಕೇ ಹೊರತು ಅಲ್ಲೂ ಅಂತಸ್ತಿನ ಬಗ್ಗೆ ಯೋಚನೆ ಮಾಡಕ್ ಹೋಗ್ಬಾರ್ದು. ನಾನ್ ಯೋಚನೆ ಮಾಡ್ತೀನಿ ಚಂದ್ರು. ಅವನ್ಗೇನ್ ಮಹಾ ಏಟಾಗಿತ್ತು ಅಂತ ನಮ್ ಕಾರಲ್ಲಿ ಕರ್ಕೊಂಡೋಗೋ ಅವಶ್ಯಕತೆ ಇತ್ತು? ಇವನ್ ಕರ್ದ ಅವಳು ಹೋಗ್ಬಿಟ್ಲು. ಅವಳು ಕಾಮನ್ ಸೆನ್ಸ್ ಬೇಡವಾ? ಬರೀ ಅವಳು ಗ್ರಾಚಾರ ಬಿಡಿಸ್ತೇನೆ.